ವಿದ್ಯಾನಗರ್ ಬಾಲಕಿ ವಸತಿ ಗೃಹದಲ್ಲಿ ಇವತ್ತು ಮನೆಹಾಳ ತಾಯ್ರಾ ಬಾನುವರು ಇವತ್ತು ವಿದ್ಯಾರ್ಥಿಗಳಿಗೆ ಕಿರುಕುಳ ಮತ್ತು ಅವಾಸ್ಯಬ್ದಲಿಂದ ಬೈಯೋದು ಅನ್ನೋ ನೀತಿಯನ್ನು ಖಂಡಿಸಿ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಕಾರ್ಯಕರ್ತರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಿ. ಸುಮಾರು ಒಂದು ತಿಂಗಳ ಹಿಂದೆ ತಾಯ್ರಾ ಬಾನುವರ ವಿರುದ್ಧವಾಗಿ ನಾವು ಮನವಿ ಕೊಟ್ಟಿದ್ದೇವೆ. ಮತ್ತು JD ಮೇಡಮ್ ಅವರಿಗೆ ಕೂಡ ನಾನು ಮನವಿ ಕೊಟ್ಟು ಮನವರಿಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ರೊಟ್ಟಿ ಮತ್ತು ಒಂದು ಚಪಾತಿ ಉಣ್ಬೇಕಾಗಿತ್ತಂತಂದರೆ ಇಂಥ ಅನ್ನ ತಿಲ್ಲಕ್ಕೆ ಬಂದಿರತ್ತೆ ಅನ್ನೋದು ಅವಾಶಬ್ದದಿಂದ ಮಾತಾಡೋದು. ಮತ್ತು ಇವತ್ತೇನು ಸರ್ಕಾರದಿಂದ ಬರ್ತಕ್ಕಂಥ ಎಣ್ಣೆ ಸೋಪ್ ಎಲ್ಲ ಬರ್ತಕ್ಕಂಥದ್ದು ಯಾವುದೇ ಕೊಡಲಾರ್ದೆ ಮನೆಗೆ ತುಂಬಿಕೊಂಡು ಹೋಗೋವಂಥ ಕೆಲಸ ಇವತ್ತು ತಾಯ್ರಾ ಬಾನುವರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು. ನಾನು ಮತ್ತೆ CA ಅವರಿಗೆ ಭೇಟಿಯಾಗಿ ಹೇಳಿದ್ರು ಕೂಡ ಅವ್ರು ಯಾವುದಕ್ಕೂ ಕೂಡ ಗುಮ್ಮಕ್ಕಿಲ್ಲದೆ ಮತ್ತು JD ಅವ್ರಿಗೂ ಕೂಡ ಇವತ್ತು ನಾವು 10 ಸಾರಿ ಮನವಿ ಕೊಟ್ಟಿದ್ರು ಕೂಡ ಯಾವುದೂ ಕೂಡ ಗಮನ ಹರಿಸಲ್ದೆ ಹಾಗಾಗಿ ಹೋರಾಟ ಹಮ್ಮಿಕೊಳ್ಳಿದ್ದೇವೆ. ನನಗೆ ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇದೆ ಇವತ್ತು JD ಮೇಡಮ್ ಅವರು ಇದಾಗ ಶಾಮೀಲಿದ್ದಾರೆ ಅಂತ ಅನಿಸ್ತಾ ಇದೆ. ಅವ್ರ ಮೇಲೂ ಶಿಸ್ತಿನ ಕ್ರಮ ಆಗಬೇಕು. ತಾಯ್ರಾ ಬಾನುವರನ್ನ ಸರ್ಕಾರದಿಂದ ಕೂಡಲೇ ವಜಾ ಮಾಡಬೇಕಂತ ನನ್ನ ವಿನಂತಿ ಇದೆ ಸರ್. ಏತಕ್ಕಾಗಿ ಹೋರಾಟ ತಾಯ್ರಾ ಬಾನುವರಿಗೆ ವಜಾ ಮಾಡಲೇಬೇಕು. ತಾಯ್ರಾ ಬಾನುವರಿಗೆ ವಜಾ ಮಾಡಲೇಬೇಕು. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ವಾರ್ಡನ್ಗೆ ವಿದ್ಯಾರ್ಥಿನಿಯರ ಮೇಲೆ ಧಿಕ್ಕಾರ ಮಾಡುತ್ತಿರುವ ವಾರ್ಡನ್ಗೆ ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರ ಮಾಡುತ್ತಿರುವ ವಾರ್ಡನ್ಗೆ ತಾಯ್ರಾ ಬಾನು ಹಟಾವ್. ತಾಯ್ರಾ ಬಾನು ಹಟಾವ್.